ಭಾರತದಲ್ಲಿ ಆರೋಗ್ಯ ಕಾರ್ಯಕ್ರಮಗಳ ಬಳಕೆ ಸಮೀಕ್ಷೆಯನ್ನು ನೋಡೋದಾದ್ರೆ ಇಲ್ಲಿ ಗ್ರಾಮೀಣ ಆರೋಗ್ಯ ಅಭಿಯಾನ, ನಗರ ಆರೋಗ್ಯ ಅಭಿಯಾನ ಮತ್ತೆ ಹಲವಾರು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಗ್ರಾಮೀಣ ಮತ್ತು ನಗರ ಸಮುದಾಯಗಳಲ್ಲಿ ಆರೋಗ್ಯ ಅನುಷ್ಠಾನಗಳನ್ನ ಕಾರ್ಯಕ್ರಮಗಳನ್ನ ನಾವು ನೋಡಿದಾಗ ಅದರ ಅನುಷ್ಠಾನ ಮತ್ತೆ ಬಳಕೆಯನ್ನ ಅಂದ್ರೆ ಸರ್ಕಾರ ಯೋಜನೆಗಳನ್ನ ಅಥವಾ ಕಾರ್ಯಕ್ರಮಗಳನ್ನ ಇಲ್ಲಿ ಜಾರಿಗೊಳಿಸುತ್ತೆ. ಅದು ಜನರ ಬಳಕೆಗೆ ಎಷ್ಟು ಆ, ಆಗಿದೆ ಅಥವಾ ಜನರು ಅದರಲ್ಲಿ ಎಷ್ಟು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಎಂಬುದನ್ನು ನೋಡಿದಾಗ ಭಾರತ ಸರ್ಕಾರವು ಸಮುದಾಯ ಆರೋಗ್ಯವನ್ನ ಕಾಪಾಡೋದಿಕ್ಕೆ ಅನೇಕ ಆರೋಗ್ಯ ಸೇವಾ ಕಾರ್ಯಕ್ರಮಗಳನ್ನ ಇಲ್ಲಿ ಜಾರಿಗೊಳಿಸುತ್ತಾ ಬಂದಿರೋದನ್ನ ನಾವಿಲ್ಲಿ ಮುಖ್ಯವಾಗಿ ನೋಡ್ಬೋದು. ಅದರಲ್ಲಿ ಮುಖ್ಯವಾಗಿ ಇಂದಿಗೂ ಕೂಡ ಭಾರತ ಸರ್ಕಾರ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಅನೇಕ ತುರ್ತು ಸೇವೆಗಳನ್ನ ಗ್ರಾಮ ಮತ್ತೆ ನಗರ ಪ್ರದೇಶಗಳಲ್ಲಿ ಪ್ರಸ್ತುತಪಡಿಸಿರುವುದನ್ನು ನೋಡಿದಾಗ, ಜೊತೆಗೆ ಆರೋಗ್ಯವನ್ನು ಸುಧಾರಿಸೋದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿರೋದನ್ನ ನಾವು ನೋಡ್ಬೋದು. ಮೊದಲಾಗಿ ಅಲ್ಫಾ ಅಡಾ ಘೋಷಣೆಯ ಮುಖಾಂತರ ಇಲ್ಲಿ ನಾವು ಮುಖ್ಯವಾಗಿ ನೋಡೋದಾದ್ರೆ ಇಲ್ಲಿ ಸಾರ್ವಜನಿಕರು ಉತ್ತಮ ಆರೋಗ್ಯವನ್ನ ರೂಢಿಸಿಕೊಳ್ಳೋದಕ್ಕೆ ಉತ್ತೇಜನವನ್ನ ಕೊಡೋದು. ಏಕೆಂದ್ರೆ ಸಾರ್ವಜನಿಕರಲ್ಲಿ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಬೇಕು ಎನ್ನುವಂತ ಭಾವನೆ ಬಂದಾಗ ಸುಲಭವಾಗಿ ನಾವು ಜನರ ಆರೋಗ್ಯವನ್ನ ಇಲ್ಲಿ ಉತ್ತಮವಾದಂತ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸಾರ್ವಜನಿಕರು ಉತ್ತಮ ಆರೋಗ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಉತ್ತೇಜನವನ್ನು ಕೊಡೋದು, ತಮ್ಮ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳಲು ಬೇಕಾಗಿರುವಂತ ಆಸಕ್ತಿ, ಹೊಸ ಜ್ಞಾನವನ್ನ ಬೆಳೆಸೋದು, ವೃತ್ತಿ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸೋದು ಇದು ಕೂಡ ಮುಖ್ಯವಾದಂತ ಅಂಶ. ವ್ಯಕ್ತಿ ಮತ್ತು ಸಮುದಾಯದ ಗೌರವವನ್ನ ಕಾಪಾಡೋದು, ಸಮುದಾಯ ಮತ್ತು ವ್ಯಕ್ತಿಯ ಆರೋಗ್ಯವನ್ನ ವೃದ್ಧಿಸುವುದು ಇದು ಕೂಡ ಬಹಳ ಮುಖ್ಯವಾದಂತ ಅಂಶ. ಯಾಕೆಂದ್ರೆ ವ್ಯಕ್ತಿ ಮತ್ತು ಸಮುದಾಯದ ಗೌರವವನ್ನ ಕಾಪಾಡಿ ಸಮುದಾಯ ಮತ್ತು ವ್ಯಕ್ತಿಯ ಆರೋಗ್ಯವನ್ನ ವೃದ್ಧಿಪಡಿಸಿದಾಗ ಸುಲಭವಾಗಿ ಉತ್ತಮವಾದಂತ ಒಂದು ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸಮುದಾಯ ಆರೋಗ್ಯವನ್ನ ಕಾಪಾಡಲು ಬೇಕಾಗಿರುವಂತ ಸೌಲಭ್ಯಗಳನ್ನು ಒದಗಿಸೋದು. ಈ ಸಮುದಾಯ ಆರೋಗ್ಯವನ್ನ ಕಾಪಾಡುವಲ್ಲಿ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಜನರಿಗೆ ಒದಗಿಸಬೇಕಾಗುತ್ತೆ. ಸಮುದಾಯ ಆರೋಗ್ಯವನ್ನ ಕಾಪಾಡುವಲ್ಲಿ ಸಾರ್ವಜನಿಕರನ್ನ ಉತ್ತೇಜಿಸೋದು ಇದು ಕೂಡ ಬಹಳ ಮುಖ್ಯವಾದಂತ ಅಂಶ. ಯಾಕೆಂದ್ರೆ ಇಲ್ಲಿ ಸಮುದಾಯ ಆರೋಗ್ಯವನ್ನ ಕಾಪಾಡುವಲ್ಲಿ ಸಾರ್ವಜನಿಕರನ್ನ ಉತ್ತೇಜಿಸಿದಾಗ ಅವರೇ ಉತ್ತಮವಾದಂತ ಒಂದು ಸಮುದಾಯ ಆರೋಗ್ಯವನ್ನ ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಸಾರ್ವಜನಿಕ ಆರೋಗ್ಯ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲು ಬೇಕಾಗಿರುವುದನ್ನ ಒದಗಿಸೋದು. ಅಂದ್ರೆ ಸಾರ್ವಜನಿಕರು ತಮ್ಮ ಆರೋಗ್ಯಕ್ಕೆ ಏನ್ ಬೇಕೋ ಅದನ್ನ ಒದಗಿಸುವಂತ ನಿಟ್ಟಿನಲ್ಲೂ ಕೂಡ ಇಲ್ಲಿ ನಾವು ಪ್ರಯತ್ನವನ್ನ ಕೊಡಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ರಾಷ್ಟ್ರೀಯ ಗ್ರಾಮೀಣ ಮತ್ತೆ ನಗರ ಆರೋಗ್ಯ ಅಭಿಯಾನವನ್ನ ಕೈಗೊಂಡಂತ ಸಂದರ್ಭಗಳಲ್ಲಿ ಮೂಲಭೂತವಾದಂತ ಅಭಿವೃದ್ಧಿಗಳನ್ನ ಅಂದ್ರೆ ನಾವು ಆರೋಗ್ಯ ಸೇವೆಯನ್ನ ಬಲಪಡಿಸೋದಕ್ಕೆ ಪ್ರಮುಖವಾಗಿ ಏನೇನು ಕೊಡುಗೆಗಳನ್ನ ನೀಡಿದೋ ಮತ್ತೆ ಅದರಿಂದ ಎಷ್ಟು ಅದರಲ್ಲಿ ಕಾರ್ಯಕ್ರಮಗಳಲ್ಲಿ ಜನರು ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ನೋಡಿದಾಗ ರಾಜ್ಯದ 1001 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ 24x7 24x7 ಆಸ್ಪತ್ರೆಗಳಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ ಅಂತ ಹೇಳ್ಬೋದು. ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ ಮತ್ತೆ ಜಿಲ್ಲಾ ಆಸ್ಪತ್ರೆಗಳು ಸೇರಿದಂತೆ 168 ಸಂಸ್ಥೆಗಳನ್ನ ಮೊದಲ ಮೇಲ್ದರ್ಜೆಯ ಆಸ್ಪತ್ರೆಯನ್ನಾಗಿ ಪರಿವರ್ತಿಸಲಾಗಿದೆ. ಸುಮಾರು 829 ಆಸ್ಪತ್ರೆಗಳನ್ನ 24x ಆಸ್ಪತ್ರೆಗಳಲ್ಲಿ ನವಜಾತ ಶಿಶುಗಳ ಆರೈಕೆ ಘಟಕವನ್ನ ಇಲ್ಲಿ ನಾವು ಸ್ಥಾಪಿಸಲಾಗಿದೆ. ಅಂದ್ರೆ ಇಲ್ಲಿ ನವಜಾತ ಶಿಶುಗಳ ಆರೈಕೆ ಘಟಕಗಳನ್ನು ನೋಡಿದಾಗ ಇಲ್ಲಿ ಮುಖ್ಯವಾಗಿ ಮಕ್ಕಳು ತಾಯಿಯ ಗರ್ಭದಿಂದ ಹೊರಬಂದಾಗ ಅವು ಅನೇಕ ರೋಗಗಳಿಗೆ ತುತ್ತಾಗುವಂತ ಸಂದರ್ಭಗಳನ್ನು ನೋಡಿದಾಗ ಸೊ ಅಂತ ಸಂದರ್ಭದಲ್ಲಿ ದಿನದ 24 ಗಂಟೆಯೂ ಕೂಡ ನವಜಾತ ಶಿಶುಗಳ ಆರೈಕೆ ಘಟಕವನ್ನ ಸ್ಥಾಪನೆ ಮಾಡೋದ್ರಿಂದ ಅಲ್ಲಿ ಮಕ್ಕಳನ್ನ ರೋಗದಿಂದ ಹೊರತರೋದಕ್ಕೆ ಸಾಧ್ಯ ಆಗುತ್ತೆ. 28 ಜಿಲ್ಲಾ ಆಸ್ಪತ್ರೆಗಳಲ್ಲಿ ತೀವ್ರ ಅನಾರೋಗ್ಯ ಪೀಡಿತ ನವಜಾತ ಶಿಶುಗಳ ಆರೈಕೆ ಘಟಕಗಳನ್ನ ಸ್ಥಾಪನೆ ಮಾಡೋದು. ಅಂದ್ರೆ ಇಲ್ಲಿ ಅನಾರೋಗ್ಯವಾದಂತ ಪೀಡಿತ ನವಜಾತ ಶಿಶುಗಳು ಅಂದ್ರೆ ಹುಟ್ಟಿದ ಮಗುವಿಗೆ ಯಾವುದೋ ತೀವ್ರವಾದಂತ ರೋಗಗಳಿದ್ದಾಗ ಸೊ ಅಂತ ಸಂದರ್ಭಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳನ್ನು ಸ್ಥಾಪನೆ ಮಾಡುದು. ಅಪೌಷ್ಟಿಕತೆ ಹೆಚ್ಚಿರುವಂತ ರಾಜ್ಯದ ವಿವಿಧ ತಾಲೂಕು ಆಸ್ಪತ್ರೆಗಳಲ್ಲಿ ಪರಿಷ್ಕೃತ ಪುನಶ್ಚೇತನ ಕೇಂದ್ರಗಳನ್ನ ಸ್ಥಾಪನೆ ಮಾಡೋದು. ಈಗ ಮಗು ಹುಟ್ಟಿದಾಗ ಅಪೌಷ್ಟಿಕತೆಯಿಂದ ಇದ್ದಾಗ ಸೊ ಅಥವಾ ತಾಯಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಾರೆ, ಇವೆಲ್ಲವನ್ನು ನೋಡಿದಾಗ
ಸೊ ಯಾವ್ಯಾವ ತಾಲೂಕುಗಳಲ್ಲಿ ಈ ಒಂದು ಅಪೌಷ್ಟಿಕತೆ ಹೆಚ್ಚಿದೆ ಅಂತ ಸಂದರ್ಭಗಳಲ್ಲಿ ಆ ಪುನಶ್ಚೇತನ ಕೇಂದ್ರಗಳನ್ನ ಸ್ಥಾಪನೆ ಮಾಡುವಂತ ಒಂದು ಕೆಲಸವನ್ನು ನಾವು ಮಾಡಬಹುದು. ಮತ್ತೆ ಮಾನವ ಸಂಪನ್ಮೂಲವನ್ನ ಇಲ್ಲಿ ಮುಖ್ಯವಾಗಿ ನೋಡಿದಾಗ 59 MBBS ವೈದ್ಯರನ್ನು 551 ಆಯುಷ್ ವೈದ್ಯರನ್ನ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡುವಂತ ಸಂದರ್ಭಗಳನ್ನು ನೋಡಬಹುದು. 27 ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರು, 21 ಅರವಳಿಕೆ ತಜ್ಞರು, 17 ಮಕ್ಕಳ ತಜ್ಞರನ್ನ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡೋದು. ಮತ್ತೆ 4264 ಶಿಶುಕಿಯರನ್ನ, 643 ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರನ್ನ, 136 ಪ್ರಯೋಗಶಾಲಾ ತಂತ್ರಜ್ಞರನ್ನ ಇಲ್ಲಿ ನೇಮಕ ಮಾಡೋದನ್ನ ನಾವು ಮುಖ್ಯವಾಗಿ ನೋಡಬಹುದು. 30 ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು, 30 ಜಿಲ್ಲಾ ಲೆಕ್ಕಪತ್ರ ವ್ಯವಸ್ಥಾಪಕರು, 176 ಬ್ಲಾಕ್ ಕಾರ್ಯಕ್ರಮ ವ್ಯವಸ್ಥಾಪಕರು, 129 ಬೆಂಬಲ ಸಿಬ್ಬಂದಿಯನ್ನ ಇಲ್ಲಿ ನೇಮಕ ಮಾಡೋದನ್ನ ನಾವು ನೋಡ್ಬೋದು. ಇದೆಲ್ಲವೂ ಕೂಡ ಆರೋಗ್ಯ ಕಾರ್ಯಕ್ರಮಗಳನ್ನ ಬಳಕೆ ನಾವು ಜಾರಿಗೆ ತಂದು ಅವುಗಳನ್ನ ಬಳಕೆ ಮಾಡ್ಬೇಕಾದ್ರೆ ಸಾಕಷ್ಟು ಸಿಬ್ಬಂದಿಯ ಅಗತ್ಯತೆಯನ್ನು ನಾವು ಇಲ್ಲಿ ಮುಖ್ಯವಾಗಿ ನೋಡ್ಬೋದು. ನೆಕ್ಸ್ಟ್, ಮಕ್ಕಳ ಮರಣ ಪ್ರಮಾಣ 2003ರಲ್ಲಿ 1052 ಜನನವಾದರೆ ಮಕ್ಕಳು ಮರಣ ಹೊಂದುತ್ತಿದ್ದರು. ಅಂದ್ರೆ ಈಗ 1000 ಮಕ್ಕಳು ಜನಿಸಿದ್ರೆ ಅದ್ರ 52 ಮಕ್ಕಳು ಮರಣ ಹೊಂದುತ್ತಿದ್ದರು. ಇದನ್ನ 38ಕ್ಕೆ ಇಳಿಸೋದಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ಇದರಲ್ಲಿ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ ಸಿಸ್ಟಮ್ 2010ರಲ್ಲಿ ನಾವು ನೋಡ್ಬೋದು. ತಾಯಂದಿರ ಮರಣ ಪ್ರಮಾಣ 2003ರಲ್ಲಿ 1 ಲಕ್ಷ ಹೆರಿಗೆ ಆದ್ರೆ 228 ಜನ ಮಹಿಳೆಯರು ಮರಣವನ್ನು ಹೊಂದಿದ್ರು. ಅದನ್ನ ಸುಮಾರು 178ಕ್ಕೆ ಇಳಿಸೋದನ್ನ ನಾವು ನೋಡ್ಬೋದು. ಜನಸಂಖ್ಯಾ ಸ್ಥಿರತೆ ಸ್ಥಾಪಿಸುವಲ್ಲಿ ಯಶಸ್ಸನ್ನ ಕಾಣಲಾಗಿದೆ. ರಾಷ್ಟ್ರದ ಸರಾಸರಿ ಒಟ್ಟು ಫಲವತ್ತತೆಯ ದರ 2.1 ಇದ್ದರೆ ಪ್ರಸ್ತುತ ಅದಕ್ಕೆ 2ಕ್ಕೆ ಇಳಿಸಲಾಗಿರೋದನ್ನ ನೋಡ್ಬೋದು. ಆಸ್ಪತ್ರೆ ಹೆರಿಗೆ 2007-8ರಲ್ಲಿ 65%ಇಷ್ಟಿತ್ತು. ಈಗ ಸುಮಾರು 87% ಹೆರಿಗೆ ಆಸ್ಪತ್ರೆಯಲ್ಲಿ ಆಗುತ್ತಿರೋದನ್ನು ಕೂಡ ನಾವು ನೋಡ್ಬೋದು. ಅಂದ್ರೆ ಇದು ಪ್ರತಿ ಹಂತದಲ್ಲೂ ಕೂಡ ಈ ಕಾರ್ಯಕ್ರಮಗಳ ಬಳಕೆಯನ್ನ ಮತ್ತೆ ಅನುಷ್ಠಾನವನ್ನ ನೋಡೋದಾದ್ರೆ ಅದು ನಿರಂತರವಾಗಿ ಈ ಒಂದು ರಾಷ್ಟ್ರೀಯ ಆರೋಗ್ಯ ಅಭಿಯಾನಗಳನ್ನ ನಾವು ಜಾರಿಗೆ ತಂದಾಗ ಅದು ಮುಖ್ಯವಾಗಿ ಆರೋಗ್ಯ ಸೇವೆಗಳನ್ನ ನಾವು ಜಾರಿಗೆ ತರುವಂತ ಸಂದರ್ಭಗಳಲ್ಲಿ ಅದು ನಾವು ನಿರಂತರವಾಗಿ ಆರೋಗ್ಯ ಸೇವೆಗಳನ್ನ ಜಾರಿಗೆ ತರುವಂತ ಸಂದರ್ಭಗಳಲ್ಲಿ ಅದು ಹೆಚ್ಚಿನ ಒಂದು ಫಲಿತಾಂಶವನ್ನ ನಮ್ಗೆ ನೀಡೋದಿಕ್ಕೆ ಸಾಧ್ಯ ಆಗಿದೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಮತ್ತೆ ನಾವು ಸಾಕಷ್ಟು ಇನ್ನೂ ಅನೇಕ ಆರೋಗ್ಯ ಕಾರ್ಯಕ್ರಮಗಳನ್ನ ಇಲ್ಲಿ ಜಾರಿಗೆ ತಂದು ಅದರ ಮೂಲಕ ರಾಷ್ಟ್ರೀಯ ಆರೋಗ್ಯ ಅಭಿಯಾನವನ್ನ ಮತ್ತೆ ರಾಷ್ಟ್ರೀಯ ಪಂಚವಾರ್ಷಿಕ ಯೋಜನೆಗಳನ್ನ ಮತ್ತೆ ಸಮುದಾಯ ಆರೋಗ್ಯ ಕಾರ್ಯಕ್ರಮಗಳನ್ನ ಜಾರಿಗೆ ತರುವುದರ ಮೂಲಕ ಮತ್ತು ಹೆಚ್ಚಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಒಂದು ಪ್ರಯತ್ನವನ್ನ ನಾವು ಇಲ್ಲಿ ನೋಡ್ಬೋದು. ಸೊ ಇವುಗಳ ಮುಖಾಂತರ ಹೆಚ್ಚಿನ ಯಶಸ್ಸನ್ನ ಸಾಧಿಸೋದಿಕ್ಕೆ ಮತ್ತೆ ಜನರಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಥವಾ ಎಲ್ಲರಿಗೂ ಆರೋಗ್ಯವನ್ನ ನೀಡಬೇಕು ಮತ್ತೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ, ಅಂದ್ರೆ ಇಂದಿನ ಪ್ರಸ್ತುತ ಸಮಾಜದಲ್ಲಿ ಅಥವಾ ಸಮುದಾಯದಲ್ಲಿ ನಾವು ನೋಡಿದಾಗ ಈ COVID-19 ಇಂದ ಆಗುವಂತ ಒಂದು ಸಮಸ್ಯೆಗಳು ಮತ್ತೆ ಅದರಿಂದ ಜನರು ಯಾವ ರೀತಿ ಅದರಲ್ಲಿ ಭಾಗಿಯಾದ್ರು ಅಥವಾ ಕೊರೋನಾ ಬರ್ಲಿ ಪರವಾಗಿಲ್ಲ ಎನ್ನುವಂತ ಮನೋಭಾವನೆಯನ್ನು ಏನು ಜನ ಹೊಂದಿದ್ದಾರೆ, ಇದನ್ನ ಹೋಗಲಾಡಿಸುವಂತ ಒಂದು ಪ್ರಯತ್ನವನ್ನ ಮತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವಂತ ಒಂದು ಪ್ರಯತ್ನವನ್ನ ಜನರು ಮಾಡಿದಾಗ ಸಾಮಾನ್ಯವಾಗಿ ನಾವು ರೋಗಗಳನ್ನು ತಡೆಗಟ್ಟೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಮುಖ್ಯವಾಗಿ ಹೇಳ್ಬೋದು.